ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಗುರು ಬಸವಣ್ಣನವರ ಒಂದು ಲಿಂಗೈಕ್ಯದ ಸಂದರ್ಭದ ವಚನಗಳನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು 4ನೇ ಸಂಚಿಕೆ. ಸಾಮಾನ್ಯವಾಗಿ ಕೆಲವರ ರೀತಿಯಲ್ಲಿ ಅವರವರು ತಿಳಿದಿರುವ ಮಟ್ಟಿಗೆ ವಚನ ಸಾಹಿತ್ಯವನ್ನು ಸರಿಯಾಗಿ ಅಧ್ಯಯನ ಮಾಡದೆ ಬಸವಣ್ಣನವರು ಹಾಗೆ ಯಾವ ರೀತಿ ಅವರ ಅಂತ್ಯ ಆಯಿತು ತಮಗೆ ತಿಳಿದ ರೀತಿಯಲ್ಲಿ ಹೇಳ್ತಾ ಹೋಗೋದನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ನಿಜವಾಗಿಯೂ ಕೂಡ ಬಸವಣ್ಣನವರ ಅಂತ್ಯ ಹೇಗೆ ಆಗಿದೆ ಅನ್ನುವುದು ಅವರ ವಚನಗಳನ್ನು ಓದಿದವರಿಗೆ ಮಾತ್ರ ಅದು ಸ್ಪಷ್ಟನೆ ಇರುತ್ತೆ. ಆ ನೆಲೆಯಲ್ಲಿ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದುವರಿದ ಈ ಒಂದು ವಿಡಿಯೋದಲ್ಲಿ ಬಸವಣ್ಣನವರನ್ನು ಕುರಿತು ಅವರು ಯಾವ ರೀತಿ ಲಿಂಗೈಕ್ಯರಾಗಿದ್ದಾರೆ ಎನ್ನುವ ಒಂದು ಚಿಂತನೆಯನ್ನ ಈ ಒಂದು ಸಂಚಿಕೆಯಲ್ಲಿ ಮಾಡೋಣ. ವಚನಾಧಾರಿತವಾಗಿ, ಯಾವುದೂ ಕೂಡ ಕಾಲ್ಪನಿಕ ಅಲ್ಲ ಅಥವಾ ಬೇರೆ ಸಾಹಿತಿಗಳು ಬರೆದಂತ ವಿಚಾರ ಅಲ್ಲ. ಶರಣರ ವಚನಗಳ ಆಧಾರದ ಮೇಲೆ ನಾವು ಬಸವಣ್ಣನವರ ಅಂತ್ಯ ಹೇಗೆ ಆಗಿದೆ ಅನ್ನುವುದನ್ನು ನಾವು ತಿಳಿಯುವ ಪ್ರಯತ್ನವನ್ನ ಮಾಡೋಣ. ನೋಡಿ, ಮೊದಲಿಗೆ ಚನ್ನಬಸವಣ್ಣನವರ ವಚನ ಈ ರೀತಿ ಇದೆ. ಲಿಂಗ ಜಂಗಮ ಜಂಗಮ ಲಿಂಗವೆಂಬುದ ತೋರಿ ನಿಜೈಕ್ಯನಾದೆಯೆಲ್ಲ ನಿಜ ಗುರು ಬಸವಣ್ಣ. ಪ್ರತಿಯೊಂದು ಪದವೂ ಕೂಡ ಅತ್ಯಂತ ಮಹತ್ವದ್ದು. ಇನ್ನೊಮ್ಮೆ ಹೇಳ್ತೀನಿ. ಲಿಂಗ ಜಂಗಮ ಜಂಗಮ ಲಿಂಗವೆಂಬುದ ತೋರಿ ನಿಜೈಕ್ಯನಾದೆಯೆಲ್ಲ ನಿಜ ಗುರು ಬಸವಣ್ಣ. ಪ್ರಸಾದ ಕಾಯ ಪ್ರಸಾದವೆಂಬುದ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ಎನ್ನನಾಗು ಮಾಡಿ ಮುಂದುವರಿದೆಯೆಲ್ಲ ಬಸವಣ್ಣ. ಲಿಂಗ ಪ್ರಾಣಲಿಂಗವೆಂಬುದ ಎನ್ನಂತರಂಗದಲ್ಲಿ ಸ್ಥಾಪ್ಯವ ಮಾಡಿ ಎನ್ನ ನಿನ್ನಂತೆ ಮಾಡಿ ನಿಜ ಲಿಂಗದೊಳಗೆ ನಿರವಯವಾದೆಯೆಲ್ಲ ಬಸವಣ್ಣ. ಎನ್ನ ಮನವ ಮಹಾಸ್ಥಳದಲ್ಲಿ ಲಯವ ಮಾಡಿ ನಿರ್ವಯಲಾಗಿ ಹೋದೆಯೆಲ್ಲ ನಿಜ ಲಿಂಗೈಕ್ಯ ಬಸವಣ್ಣ. ನಿನ್ನ ಒಕ್ಕ ಮಿಕ್ಕ ಶೇಷವನಿಕ್ಕಿ ಆಗು ಮಾಡಿ ನಿನ್ನಂತರಂಗದಲ್ಲಿ ಅವ್ವೆ ನಾಗಾಯಿಯ ಇಂಬುಗೊಂಡಡೆ ಎನ್ನ ಮನ ನಿಮ್ಮ ಪಾದದಲ್ಲಿ ಕರಗಿ ಕೊರಗಿತ್ತಯ್ಯ ಸಂಗನ ಬಸವಣ್ಣ. ಕೂಡಲ ಚನ್ನ ಸಂಗಯ್ಯಂಗೆ ಜ್ಞಾನವಾಹನವಾಗಬೇಕೆಂದು ನಿರವಯವಾದೆಯೆಲ್ಲ ಸಂಗನ ಬಸವಣ್ಣ ಅಂತ ಚನ್ನಬಸವಣ್ಣ ಅವ್ರು ಹೇಳ್ತಾ ಇದ್ದಾರೆ. ಈ ವಚನದ ಒಂದು ಅರ್ಥವನ್ನ ನೋಡೋಣ. ಲಿಂಗ ಜಂಗಮ, ಎರಡು ಪದಗಳನ್ನ ಆ ಕಡೆ ಈ ಕಡೆ ಮಾಡಿರುವುದು, ಆದ್ರೆ ಅರ್ಥ ಬಹಳ ಭಿನ್ನವಾಗಿರುತ್ತೆ. ಲಿಂಗ ಜಂಗಮ, ಜಂಗಮ ಲಿಂಗ ಅಂತ ಪದ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ಇಡೀ ವಚನ ಸಾಹಿತ್ಯದಲ್ಲಿ ಈ ರೀತಿ ಬರುತ್ತೆ. ಪ್ರಾಣಲಿಂಗ, ಲಿಂಗ ಪ್ರಾಣ, ಗುರುಲಿಂಗ ಅಲ್ಲ, ಇದು ಏನು ಲಿಂಗ ಜಂಗಮ, ಜಂಗಮ ಲಿಂಗ, ಈ ರೀತಿಯಾಗಿ ಪದ ಪ್ರಯೋಗಗಳು ಈ ವಚನದಲ್ಲೇ ಎಷ್ಟೊಂದು ಕಡೆ ಬಂದಿದೆ. ಏನ್ ಹಾಗಾದ್ರೆ ಲಿಂಗ ಜಂಗಮ, ಜಂಗಮ ಲಿಂಗ, ಈ ವಿಚಾರಗಳೇನಿದೆ ಈ ಎರಡನ್ನ ಸೇರಿಸಿ ಹೇಳಿರುವುದು. ಲಿಂಗ ಜಂಗಮ, ಜಂಗಮ ಲಿಂಗ, ಪ್ರಾಣಲಿಂಗ, ಲಿಂಗ ಪ್ರಾಣ, ಪ್ರಸಾದ ಕಾಯ ಪ್ರಸಾದ, ಇವು ಅರ್ಥ ಆಗಬೇಕು ಅಂದ್ರೆ ಸ್ವಲ್ಪ ವಚನ ಸಾಹಿತ್ಯದ ಆಳಕ್ಕೆ ಹೋಗಿರ್ಬೇಕು. ಆಗ ಮಾತ್ರ ಇದು ಅರ್ಥ ಆಗುತ್ತೆ. ಸೂಪರ್ಫಿಷಿಯಲ್ ಆಗಿ ಮೇಲ್ಮೇಲೆ ನಾವು ಓದ್ಕೊಂಡು ಹೋಗಿದ್ದಾಗ ಈ ಪದಗಳು ಅಷ್ಟು ಸಲೀಸಾಗಿ ಅರ್ಥ ಆಗೋದಿಲ್ಲ. ಆದ್ರೂ ಒಂದು ತಿಳಿಸಿ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ. ನನಗೆಷ್ಟು ತಿಳಿದಿದೆಯೋ ಗೊತ್ತಿಲ್ಲ, ಅದನ್ನ ತಿಳಿಸಿ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ. ಲಿಂಗ ಜಂಗಮ, ಜಂಗಮ ಲಿಂಗ ಅಂದ್ರೆ ಇಡೀ ಬ್ರಹ್ಮಾಂಡ ಸೃಷ್ಟಿ, ಪರಶಿವ ಅಂತ ಕರಿತೀವಿ, ಬ್ರಹ್ಮಾಂಡ ಅಂತ ಕರಿತೀವಿ, ಅಖಂಡ ಚೈತನ್ಯ ಅಂತ ಕರಿತೀವಿ, ಲಿಂಗ ಅಂತ ಕರಿತೀವಿ. ಆ ಲಿಂಗ ಜಂಗಮವಾಗಿ ಇಲ್ಲಿಗೆ ಬಂದಿದೆ. ಇಲ್ಲಿ ಕಾಣುತ್ತಿರುವುದೆಲ್ಲ ಜಂಗಮ ಸ್ವರೂಪ. ಲಿಂಗವೇ ಜಂಗಮವಾಗಿ ಇಲ್ಲಿ ಬಂದಿದೆ ಅಂದ ಮೇಲೆ ನಾನು ಲಿಂಗವನ್ನ ಎಲ್ಲಿ ಕಾಣಬೇಕು ಅಂದ್ರೆ ಜಂಗಮದಲ್ಲಿ ಕಾಣಬೇಕು. ಇದು ಆರೋಹಣ ಮತ್ತೆ ಅವರೋಹಣ ಅಂತ ಎರಡು ಬರುತ್ತೆ. ಅವರೋಹಣ ಮೊದಲು. ಅವರೋಹಣ ಅಂದ್ರೆ ಏನು ಅಂದ್ರೆ ಇಡೀ ಸೃಷ್ಟಿಯಿಂದ ಆ ಮಹಾ ಚೈತನ್ಯದಿಂದ ಅಲ್ಪ ಚೈತನ್ಯ ಆಗಿರುವುದು. ಮಹಾ ಚೈತನ್ಯದ ಗರ್ಭದಲ್ಲಿ ಅಲ್ಪ ಚೈತನ್ಯ ಆಗಿರುವುದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಅವರೋಹಣ ಅಂತ ಕರಿತೀವಿ. ಇಲ್ಲಿ ಇರುವ ಈ ಚೈತನ್ಯವನ್ನೇ ಮಹಾ ಚೈತನ್ಯದ ಸ್ವರೂಪ ಅಂತ ಕಂಡುಕೊಳ್ಳುವುದು ಅದು ಆರೋಹಣ ಅಂತ.
ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನಾನು ತಿಳಿದಿರೋ ವಿಚಾರವನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಅಖಂಡ ಚೈತನ್ಯ ಜಂಗಮ ರೂಪವಾಗಿ ಇಲ್ಲಿ ಈ ಸಮಾಜದ ರೂಪದಲ್ಲಿ ಇದೆ ಅನ್ನುವುದು ಲಿಂಗ ಜಂಗಮ. ಲಿಂಗವೇ ಜಂಗಮವಾಗಿ ಬಂದಿರುವುದು. ಹಾಗೆ ಜಂಗಮ ಲಿಂಗ ಅಂತಂದ್ರೆ ಏನು ಅಂದ್ರೆ, ಇಲ್ಲಿ ಇರುವ ಜಂಗಮವೆಲ್ಲವೂ ಕೂಡ ಲಿಂಗ ಸ್ವರೂಪ ಅಂತ ನಾನು ತಿಳಿದುಕೊಳ್ಳುವುದು, ಅದು ಲಿಂಗ ಜಂಗಮ. ಆ ರೀತಿಯಲ್ಲಿ ನಾವು ನೋಡುವುದು. ಹಾಗೆ ಅದನ್ನ ತಿಳಿಸಿಕೊಟ್ಟು ನಿಜೈಕ್ಯನಾದ ಎಲ್ಲ ನಿಜಗುರು ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಪ್ರಸಾದ ಕಾಯ ಕಾಯ ಪ್ರಸಾದವೆಂಬುದ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ಅಂತ ಹೇಳ್ತಾರೆ. ಪ್ರಸಾದ ಕಾಯ ಅಂತಂದ್ರೆ ಇಡೀ ಸೃಷ್ಟಿಯಲ್ಲಿ ಸಿಗುವ ಎಲ್ಲವನ್ನು ಪ್ರಸಾದ ಭಾವದಿಂದ ನಾನು ತೆಗೆದುಕೊಳ್ಳುವುದು. ಹಾಗೆ ತೆಗೆದುಕೊಂಡ ದೇಹ ಕಾಯ ಇದು ಪ್ರಸಾದಮಯವಾಗುವುದು. ಸೃಷ್ಟಿಯಲ್ಲಿ ಸಿಗುವ ಎಲ್ಲವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವುದು. ಹಾಗೆ ಸ್ವೀಕರಿಸಿದ ದೇಹವೇ ಪ್ರಸಾದಮಯವಾಗುವುದು. ಅದು ಪ್ರಸಾದ ಕಾಯ, ಕಾಯ ಪ್ರಸಾದಕ್ಕೆ ಇರುವ ವ್ಯತ್ಯಾಸ. ಇದನ್ನ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ಎನ್ನನ ಆಗು ಮಾಡಿ ಮುಂದುವರಿದೆಯಲ್ಲ ಬಸವಣ್ಣ. ನನಗೆ ಇದನ್ನೆಲ್ಲ ತೋರಿಸಿಕೊಟ್ಟು ನನ್ನ ದೇಹವನ್ನ ಪ್ರಸಾದವನ್ನಾಗಿ ಮಾಡಿಬಿಟ್ಟಲ್ಲ ಬಸವಣ್ಣ. ಲಿಂಗ ಪ್ರಾಣ ಪ್ರಾಣಲಿಂಗವೆಂಬುದ ಎನ್ನಂತರಂಗದಲ್ಲಿ ಸ್ಥಾಪ್ಯವ ಮಾಡಿ ಎನ್ನ ನಿನ್ನಂತೆ ಮಾಡಿ ನಿಜಲಿಂಗದೊಳಗೆ ನಿರವಯವಾದೆಯಲ್ಲ ಬಸವಣ್ಣ. ಲಿಂಗ ಪ್ರಾಣ ಅಂತ ಹೇಳ್ತಾರೆ. ಅಂದ್ರೆ ಅಖಂಡ ಚೈತನ್ಯ ಲಿಂಗವೇ ಎನ್ನ ಪ್ರಾಣವಾಗಿ ಬಂದಿತ್ತು ಅನ್ನುವುದನ್ನ ನನಗೆ ತಿಳಿಸಿಕೊಟ್ಟು, ಅದರ ಮೂಲಕ ನನ್ನ ಪ್ರಾಣವೇ ಲಿಂಗ ಎಂದು ತಿಳಿದುಕೊಳ್ಳುವ ಒಂದು ಜ್ಞಾನವನ್ನ ನನಗೆ ಕೊಟ್ಟೆಯಲ್ಲ ಬಸವಣ್ಣ ಅಂತ. ಲಿಂಗ ಪ್ರಾಣ ಅಂದ್ರೆ ಅಖಂಡ ಚೈತನ್ಯವು ಪ್ರಾಣವಾಗಿರುವುದು. ನನ್ನ ಪ್ರಾಣವೇ ಜಗದ ಪ್ರಾಣವೇ ಅಥವಾ ನನ್ನ ಪ್ರಾಣವೇ ಲಿಂಗವಾಗಿ ನಾನು ಅನುಭವಿಸುವುದು. ಇವೆರಡಕ್ಕೂ ಇರುವ ವ್ಯತ್ಯಾಸ. ಹೀಗೆ ಇಂಥ ಜ್ಞಾನವನ್ನ ನನಗೆ ವೇದಿಸಿಕೊಟ್ಟು ನನ್ನ ನಿನ್ನಂತೆ ಮಾಡಿ ತೋರಿದೆಯಲ್ಲ, ನಿಜಲಿಂಗದೊಳಗೆ ನಿರವಯವಾದೆಯಲ್ಲ ಬಸವಣ್ಣ ಅಂತ ಹೇಳ್ತಾರೆ. ನಿಜಲಿಂಗದೊಳಗೆ ನಿರವಯವಾದೆಯಲ್ಲ ಬಸವಣ್ಣ ಅಂತ ಹೇಳ್ತಾರೆ. ಅಂದ್ರೆ ನೀನು ಈ ರೀತಿ ಹೋಗಿಬಿಟ್ಟೆ ಎಲ್ಲ ಬಸವಣ್ಣ. ಲಿಂಗೈಕ್ಯದ ಪರಿ ಇದು. ಎನ್ನ ಮನವ ಮಹಾಸ್ಥಳದಲ್ಲಿ ಲಯವ ಮಾಡಿ ನಿರ್ವಯಲಾಗಿ ಹೋದೆಯಲ್ಲ. ಏನಾದೆ ನೀನು? ನಿರ್ವಯಲಾಗಿ ಹೋದೆ. ಎಲ್ಲಿ ನನಗೇನ್ ಮಾಡಿದೆ ನೀನು? ಎನ್ನ ಮನವ ಮಹಾಸ್ಥಳದಲ್ಲಿ ಲಯವ ಮಾಡಿ, ನನ್ನ ಮನಸ್ಸು ಸಂಪೂರ್ಣ ಲಯವಾಯಿತು. ಲೌಕಿಕದಿಂದ ಸಂಪೂರ್ಣ ಲಯವಾಗಿ ಲಿಂಗದಲ್ಲಿ ಲಯವಾಗುವಂತೆ ಮಾಡಿ ನೀನು ನಿರವಯವಾದೆಯಲ್ಲ ಬಸವಣ್ಣ. ನಿನ್ನ ಒಕ್ಕ ಮಿಕ್ಕ ಶೇಷವ ನಿಕ್ಕಿ ಆಗು ಮಾಡಿ ನಿನ್ನಂತರಂಗದಲ್ಲಿ ಅವ್ವೆ ನಾಗಾಯಿಯ ಇಂಬುಗೊಂಡಡೆ ಎನ್ನ ಮನ ನಿಮ್ಮ ಪಾದದಲ್ಲಿ ಕರಗಿ ಕೊರಗಿತ್ತಯ್ಯ. ನಾನು ನಿಮಗೆ ಈ ರೀತಿ ಶರಣಾದೆ ಅಂತ ಹೇಳ್ತಾ ಇದ್ದಾರೆ. ಬಹುಮುಖ್ಯವಾಗಿ ಮುಂದಿನ ಸಾಲು, ಕೂಡಲ ಚೆನ್ನ ಸಂಗಯ್ಯಂಗೆ ಜ್ಞಾನವಾಹನವಾಗಬೇಕೆಂದು ನಿರವಯವಾದ ಎಲ್ಲ ಸಂಗನ ಬಸವಣ್ಣ. ನೀನು ಯಾವ ರೀತಿ ಲಿಂಗೈಕ್ಯನಾದೆ ಬಸವಣ್ಣ ಅಂದ್ರೆ, ಕೂಡಲ ಚೆನ್ನ ಸಂಗಯ್ಯಂಗೆ ಜ್ಞಾನವಾಹನವಾಗಬೇಕೆಂದು ನೀನೇ ಜ್ಞಾನವಾಹನವಾಗಿ, ಕೂಡಲ ಚೆನ್ನ ಸಂಗಯ್ಯಂಗೆ ಅಂದ್ರೆ ಅಖಂಡ ಚೈತನ್ಯ. ಆ ಅಖಂಡ ಚೈತನ್ಯ, ಅಖಂಡ ಪರಶಿವ, ಯಾವುದೇ ಹೆಸರಿಂದ ಕರೀರಿ, ಆ ಲಿಂಗಕ್ಕೆ ನೀನು ಜ್ಞಾನವಾಹನವಾಗಿ ಹೋಗಿದೆಯಲ್ಲ ಬಸವಣ್ಣ ಅಂತ ತಮ್ಮ ಗುರುವಾದಂಥ ಬಸವಣ್ಣನವರನ್ನ, ಚನ್ನಬಸವಣ್ಣ, ಅಪ್ರತಿಮ ಜ್ಞಾನಿ ಚನ್ನಬಸವಣ್ಣ ಕೊಂಡಾಡ್ತಾ ಇರುವುದು ಯಾವಾಗ ಅಂದ್ರೆ ಬಸವಣ್ಣನವರು ಲಿಂಗೈಕ್ಯರಾದ ತರುವಾಯದಲ್ಲಿ. ಯಾಕೆಂದ್ರೆ ಈ ವಚನ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಕೆಲವರು ತಮಗೆ ತಿಳಿದ ರೀತಿಯಲ್ಲಿ ವಚನಗಳನ್ನ ಅಥವಾ ಬಸವಣ್ಣನವರ ಅಂತ್ಯವನ್ನ ವ್ಯಾಖ್ಯಾನಿಸ್ತಾರೆ. ಹಾಗಾಗಿ ಬಸವಣ್ಣನವರು ಅವರು ಹೇಳುವ ರೀತಿಯಲ್ಲಿ ಅಂತ್ಯ ಕಂಡಿಲ್ಲ. ಅವರು ಯಾವ ರೀತಿ ಅಂತ್ಯ ಕಂಡ್ರು ಅನ್ನುವುದು ಈ ವಚನಗಳ ಮೂಲಕ ನಾವು ಅರಿಯಬೇಕಾಗುತ್ತೆ ಎನ್ನುವ ಒಂದು ವಿವೇಚನೆಯನ್ನು ನಾವು ಇಟ್ಕೋಬೇಕಾಗುತ್ತೆ. ಇನ್ನು ಹಲವಾರು ವಚನಗಳಿವೆ. ಅವುಗಳನ್ನ ಒಂದೊಂದೇ ವಚನವನ್ನ ಅಧ್ಯಯನ ಮಾಡುವ ಒಂದು ಪ್ರಯತ್ನವನ್ನ ಮಾಡೋಣ. ಯಾಕೆಂದ್ರೆ ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ವಿವರಣೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಷ್ಟು ಸಾಕು ಅಂತ ಅನ್ನಿಸ್ತಾ ಇದೆ ಈ ಚಿಂತನೆಯಲ್ಲಿ. ಮುಂದಿನ ಚಿಂತನೆಯಲ್ಲಿ ಮುಂದಿನ ಇನ್ನೊಂದು ವಚನವನ್ನ ತೆಗೆದುಕೊಳ್ಳೋಣ. ಶರಣು ಶರಣಾರ್ಥಿ. ಧನ್ಯವಾದ.